ಹಲೋ ಫ್ಯಾಮಿಲಿ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾವು ಕೂಡ ತುಂಬಾ ಚೆನ್ನಾಗಿದ್ದೀವಿ. ಸೊ ಹಾಗೆ ತುಂಬಾ ಸಪೋರ್ಟ್ ಮಾಡ್ತಾಯಿದ್ರೆ ನನ್ನ ಶಾರ್ಟ್ಸ್ ವಿಡಿಯೋಗೆ ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಪ್ರೀತಿ ಸಪೋರ್ಟ್ ಯಾವಾಗಲೂ ಹೀಗೆ ಇರಲಿ ನಮ್ಮ ಫ್ಯಾಮಿಲಿ ಮೇಲೆ ಅಂತ ಕೇಳ್ಕೊಳ್ತೀನಿ. ಸೊ ಹಾಗೆ ಲಾಂಗ್ ವಿಡಿಯೋಗೂ ಸಪೋರ್ಟ್ ಮಾಡಿ ಗೈಸ್. ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ. ಸೊ ಇವತ್ತು ಬೆಳಗ್ಗೆ ಭಾನುವಾರ, ಆದ್ಯ ನೋಡಿ ನಾಳೆ ಮ್ಯಾಥ್ಸ್ ಎಕ್ಸಾಮ್ ಇದೆ ಮಂಡೇ. ಹಾಗಾಗಿ ಪಾಪ ಅವಳೇ ರಿವಿಸನ್ ಮಾಡ್ಕೊತಾ ಇದ್ದಾಳೆ. ಸೊ ಈಗಿನ ಮಕ್ಕಳು ಕೆಲವೊಬ್ರು ಹೆಂಗಿರ್ತಾರೆ ಅಂದರೆ ಓದು 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 ಅಂತ ಹೇಳಿ ಕೂರಿಸ್ಬೇಕು ಓದಲಿಕ್ಕೆ. ಬಟ್ ಆದ್ಯ ಆ ಥರ ಅಲ್ಲ, ದೇವ್ರು ಕೊಟ್ಟಿರೋ ವರ ಅಂತಲೇ ಹೇಳ್ಬೋದು. ಸೊ ನನ್ನ ಮಗಳ ಬಗ್ಗೆ ನಾನು ಯಶಸ್ಸು ಹೇಳ್ಕೊಳ್ತಾ ಇದ್ದೀನಿ ಅಂತಲ್ಲ. ಸೊ ಯಾವಾಗಲೂ ಅಷ್ಟೇ, ಅವಳು ಓದೋದ್ರಲ್ಲಿ ತುಂಬ ಅಂದರೆ ತುಂಬ ಇಂಟ್ರೆಸ್ಟ್ ಕೊಡ್ತಾಳೆ, ಅವಳೇ ಓದ್ಕೊತಾಳೆ. ಸೊ ಏನಾದರೂ ಡೌಟ್ ಇದ್ದರೆ ಮಾತ್ರ ನನ್ನ ಕೇಳ್ತಾಳೆ. ಸೊ ಇನ್ನು ನಾವು ರೆಡಿಯಾಗಿ ಹೋಗಿದ್ದು ಅಮ್ಮನ ಮನೆಗೆ. ಭರತನಾಟ್ಯ ಕ್ಲಾಸ್ ಮುಗಿಸ್ಕೊಂಡು ಡೈರೆಕ್ಟ್ ಅಮ್ಮನ ಮನೆಗೆ ಹೋಗಿದ್ದು. ಯಾಕೆ ಅಂತ ಹೇಳಿದ್ರೆ ತಂಗಿ ಮತ್ತು ನನ್ನ ತಂಗಿ ಹಸ್ಬೆಂಡ್ ಬಂದಿದ್ದರು. ಸೊ ತಂಗಿ ಬಿರಿಯಾನಿ ತುಂಬಾ ಚೆನ್ನಾಗಿ ಮಾಡ್ತಾಳೆ. ಹಾಗಾಗಿ ತಿಂದ್ಬಿಟ್ಟು ಹೋಗಿರೋ, ಬರ್ರಿ ಇಬ್ಬರೇ ಏನು ಮಾಡ್ತೀರಾ, ಸಂಜೆ ಹಂಗೆ ಹೋಗಿರಾ ಅಂತ ಹೇಳ್ಬಿಟ್ಟು ಕರೆಸ್ಕೊಂಡಿರೋಂಥದ್ದು. ಸೊ ನನ್ನ ತಂಗಿಗೆ ಆದ್ಯ ಅಂದರೆ ತುಂಬಾ ಇಷ್ಟ. ಯಾಕಂದರೆ ಫಸ್ಟ್ ಮಗಳು ಅಂತ ಆಗಿದ್ದು ಆದ್ಯನೇ ಅಲ್ವಾ. ಹಾಗಾಗಿ ಅವಳ ಮೇಲೆ ಎಲ್ಲರಿಗೂ ಅಷ್ಟೇ ಪ್ರೀತಿ ವಿಶ್ವಾಸ ಎಲ್ಲನೂ ಇದೆ. ಕೊತ್ತಂಬರಿ ಪುದೀನ ತಂದಿದ್ರು, ಹಾಗಾಗಿ ಎಲ್ಲ ಬಿಡಿಸಿ ನೀಟಾಗಿ ಇಟ್ಕೊಳ್ತಾ ಇದ್ದಾರೆ. ಸೊ 5 ನಿಮಿಷ ಸುಮ್ಮನೆ ಕುತ್ಕೊಳ್ಳಲ್ಲ, ನಮ್ಮಮ್ಮ ಕೆಲಸ ಮಾಡ್ತಾನೆ ಇರ್ತಾರೆ. ಇನ್ನು ಕೊತ್ತಂಬರಿ ಪುದೀನ ಜಾಸ್ತಿ ತೊಗೊಂಬಂದಿದ್ರು, ಅಮ್ಮ ಒಬ್ಬರೇ ಬಿಡಿಸ್ತಾಯಿದ್ರು. ಹಾಗಾಗಿ ತಂಗಿ ಅಡುಗೆ ಮಾಡಿಬಿಟ್ಟು ಅವಳನ್ನು ಜಾಯಿನ್ ಆಗಿದ್ಲು ಕೊತ್ತಂಬರಿ ಪುದೀನ ಬಿಡಿಸೋದಕ್ಕೆ. ಸೊ ನನ್ನ ತಂಗಿ ಗಂಡ ಏನೋ ಜೋಕ್ ಮಾಡ್ತಾಯಿದ್ರು. ಸೊ ಅದನ್ನು ಜೋಕ್ ಕೇಳಿಸ್ಕೊಂಡು ನಾವು ಕೂಡ ನಗ್ತಾ ಇದ್ವಿ. ನಾವಿಲ್ಲಿ ಮಾತಾಡ್ಕೊಂಡಿದ್ರೆ ಆದ್ಯ ಗಾದೆ ಮಾತುಗಳು ಹೇಳಿ ಹೇಳಿ ಅಂತ ಹೇಳ್ಬಿಟ್ಟು ಎಲ್ಲರಿಗೂ ತಲೆ ತಿಂತಾಯಿದ್ಲು. ಸೊ ನಮಗೆ ತಲೆ ತಿನ್ನಬೇಡಮ್ಮ, ಚಿಕ್ಕಪ್ಪಗೆ ತಲೆ ತಿನ್ನು ಅಂತ ಹೇಳ್ಬಿಟ್ಟು ಅವ್ರ ಜೊತೆ ಏನೋ ಇಂಟ್ರ್ಯಾಕ್ಟ್ ಮಾಡ್ತಾಯಿದ್ಲು. ಸೊ ಅದಕ್ಕೆ ನನ್ನ ತಂಗಿ ಓ ಅಂತ ಇದ್ಲು. ಅದಾದಮೇಲೆ ನನ್ನ ತಂಗಿ ಇಲ್ಲಿ ಅಳ್ತಾ ಇದ್ದಾಳೆ. ಯಾಕೆ ಅಳ್ತಾ ಇದ್ದಾಳೆ ಅಂತ ಹೇಳಿದ್ರೆ, ಸೊ ಆದ್ಯ ಚಿಕ್ಕ ವಯಸ್ಸಲ್ಲಿ ತುಂಬಾ ಕಷ್ಟಪಟ್ಟು ಅವಳು ಹುಟ್ಟಿರೋ ಅಂಥದ್ದು. ಸೊ ಅವಳು ಗಾಡ್ ಗಿಫ್ಟ್ ಅಂತಲೇ ಹೇಳ್ಬೋದು. ಯಾಕೆ, ಏನು ಪ್ರಾಬ್ಲಮ್ ಆಗಿತ್ತು ಆದ್ಯನಿಗೆ ಅಂತ ನಿಮಗೇನಾದರೂ ವೀಡಿಯೋ ಬೇಕು ಅಂದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಸೊ ಖಂಡಿತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ, ಯಾಕೆ ಅಳ್ತಾ ಇದ್ದಾಳೆ, ಏನು ಪ್ರಾಬ್ಲಮ್ ಆಗಿತ್ತು ಆದ್ಯನಿಗೆ ಅಂತ ಹೇಳ್ಬಿಟ್ಟು. ಸೊ ಅದಾದಮೇಲೆ ಬಿಸಿ ಬಿಸಿ ಬಿರಿಯಾನಿ ಕೂಡ ರೆಡಿ ಮಾಡಿದ್ಲು ನನ್ನ ತಂಗಿ. ಸಖತ್ತಾಗಿತ್ತು, ಟೇಸ್ಟ್ ಅಂತೂ ಆಸಮ್ ಆಗಿತ್ತು. ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕಿದ್ಲು, ಬಟ್ ಉಪ್ಪು ಖಾರ ಎಲ್ಲ ಟೇಸ್ಟ್ ಅಂತೂ ಸೂಪರಾಗಿತ್ತು. ಸೊ ಅದನ್ನು ತಿಂತಾ ಇದ್ದೀವಿ. ಈಗ ಬೆಳಗ್ಗೆ ಕೂಡ ತಿಂಡಿ ಮಾಡಿರಲಿಲ್ಲ ನಾವು, ತಿಂದ್ಬಿಟ್ಟು. ಸೊ ಅದಾದಮೇಲೆ ಸ್ಯಾರೀಸ್ ತೊಗೊಂಬಂದಿದ್ರು ಅಮ್ಮ. ಸೊ ನೋಡಿ ಏನು ಸಖತ್ತಾಗಿದೆ ಸ್ಯಾರೀಸು. ಇದು ಜಸ್ಟ್ 350 ರುಪೀಸು. ನಿಮಗೆ ಬೇಕು ಈ ಸ್ಯಾರಿ ಅಂತ ಹೇಳಿದ್ರೆ ನನಗೆ ಹೇಳಿ, ಖಂಡಿತ ನಾನು ಸೊ ನಿಮಗೆ ಶೇರ್ ಮಾಡ್ತೀನಿ. 3 ಸ್ಯಾರೀಸ್ ತಂದಿದ್ರು. ಇದರಲ್ಲಿ ನಿಮಗೆ ವೆರೈಟಿ ಆಫ್ ಕಲರ್ಸ್ ಸಿಗುತ್ತೆ. ಸೊ ಈ ಸ್ಯಾರಿ ಪ್ರೈಸ್ ಬಂದು 350. ಕಾಟನ್ನಲ್ಲಿರುತ್ತೆ. ಈ ಸಮ್ಮರ್ಗಂತೂ ಈ ಕಾಟನ್ ಸ್ಯಾರಿ ಮಾಡಿಸ್ದಂಗಿರುತ್ತೆ, ಸೂಪರಾಗಿರುತ್ತೆ. ಆಫೀಸ್ ವೇರ್ ಆಗಿರ್ಬೋದು, ಅಥವಾ ನೀವೇನಾದರೂ ಲೆಕ್ಚರರ್ ಆಗಿದ್ದರೆ ವೇರ್ ಮಾಡ್ಕೊಳ್ಬೋದು, ಚೆನ್ನಾಗಿರುತ್ತೆ. ಸೊ ಇದು ಬಂದು ನಿಮಗೆ 500 ರುಪೀಸ್ ಆಗುತ್ತೆ ಒಂದು ಸ್ಯಾರಿಗೆ. 450 to 500. ತುಂಬ ಅಂದರೆ ತುಂಬ ಚೆನ್ನಾಗಿದೆ ಇದು. ಸೊ ಇದು ಹತ್ತಿರದಿಂದ ಒಂಥರ ಸಿಲ್ಕ್ ಟೈಪ್, ಶೈನಿಂಗ್ ಟೈಪ್ ಇದೆ, ಸಖತ್ತಾಗಿದೆ. ಸೊ ಎರಡರಲ್ಲಿ ಯಾವ ಸೀರೆ ನಿಮ್ಗೆ ಇಷ್ಟ ಆಯಿತು, ಯಾವ್ದು ಬೇಕು ಅಂತ ಹೇಳಿದ್ರೆ
ಅವೆರಡರಲ್ಲಿ ನಿಮ್ಗೆ ಯಾವ ಸ್ಯಾರಿ ಇಷ್ಟ ಆಯಿತು ಅಂತ ಹೇಳಿಬಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ನಿಮಗೆ ಬೇಕು ಅಂದರೆ ನಾನು ಖಂಡಿತ ನಿಮಗೆ ಕಳಿಸ್ಕೊಡ್ತೀನಿ. ಸೊ ಪರ್ಪಲ್ ಕಲರ್ ಪ್ರೈಸ್ ಬಂದು 350 ರೂಪಾಯಿ. ಸೊ ಇದು ಬ್ರೌನ್ ಕಲರ್ ಪ್ರೈಸ್ ಬಂದು 500 ರುಪೀಸು. ತುಂಬ ಚೆನ್ನಾಗಿದೆ ಕ್ವಾಲಿಟಿ ವೈಸು. ವಿತ್ ಬ್ಲೌಸ್ ಬಂದಿದೆ, ಪಲ್ಲು ಕೂಡ ಇದೆ. ಸೊ ಬೇಕಾದರೆ ಬೇಗ ಬೇಗ ಕಮೆಂಟ್ ಮಾಡಿ. ಯಾವ ಸ್ಯಾರಿ ಬೇಕು ಅಂತ ಕಲರ್ ಕೂಡ ಶೇರ್ ಮಾಡಿ. ಇನ್ನು ಆದ್ಯನ್ಗೆ ಇವತ್ತು ಭರತನಾಟ್ಯ ಕ್ಲಾಸ್ಗೆ ಹೋಗಿದ್ವಿ ಅಲ್ವಾ. ಸೊ ಹೊಸ ಸ್ಟೆಪ್ ಹೇಳ್ಕೊಟ್ಟಿದ್ರು, ಅದನ್ನು ಮನೆಗೆ ಬಂದು ಸೊ ಅವ್ರ ಚಿಕ್ಕಪ್ಪಗೆಲ್ಲ ತೋರಿಸ್ತಾ ಇದ್ದಾಳೆ. ಚಿಕ್ಕಪ್ಪ ಇವತ್ತು ನನಗೆ ಈ ಸ್ಟೆಪ್ಸ್ ಹೇಳ್ಕೊಟ್ರು ಅಂತ ಹೇಳ್ಬಿಟ್ಟು ಅದನ್ನೆಲ್ಲ ಮಾಡಿ ಮಾಡಿ ತೋರಿಸ್ತಾ ಇದ್ದಾಳೆ. ಸೊ ಅವಳು ಮನೇಲಿದ್ದರೆ ಬರೀ ಡ್ಯಾನ್ಸ್ ಮಾಡೋದೇ ಗೈಸ್. ಡ್ಯಾನ್ಸ್ ಮಾಡಿ ಮಾಡಿನೇ ಅರ್ಧ ಸಣ್ಣ ಆಗಿಬಿಟ್ಟಿದ್ದಾಳೆ. ಫಸ್ಟ್ ಆಫ್ ಆಲ್ ಅವ್ರು ಇರೋದೇ ಸಣ್ಣ, ಈ ಡ್ಯಾನ್ಸ್ಗೆ ಹೋಗಿ ಸೇರಿಸ್ದಾಗಿಂದ ಇನ್ನೂ ಸಣ್ಣ ಆಗಿಬಿಟ್ಟಿದ್ದಾಳೆ. ಸೊ ಅಲ್ಲಿ ಪ್ರಾಕ್ಟೀಸ್ ಮಾಡೋದಲ್ಲದೆ ಮನೆಗೂ ಬಂದು ಇಡೀ ದಿನ ಪ್ರಾಕ್ಟೀಸ್ ಮಾಡ್ತಾನೆ ಇರ್ತಾಳೆ. ನಮ್ಮಮ್ಮ ಅಂತೂ ಬೈತಾನೆ ಇರ್ತಾರೆ, ನಿಂಗೆ ಸುಮ್ಮನೆ ಕುತ್ಕೋ, ಕೈ ಕಾಲು ನೋವು ಬರುತ್ತೆ ಅಂತ ಹೇಳಿದ್ರೂ ಅವಳು ಆಟ ಬಿಡೋದೇ ಇಲ್ಲ, ಮಾಡ್ತಾನೆ ಇರ್ತಾಳೆ. ನಾನಂತೂ ಹೇಳಿ ಹೇಳಿ ಸಾಕಾಗಿ ಬಿಟ್ಟೇ ಬಿಟ್ಟಿದ್ದೀನಿ. ಇವತ್ತಿನ ವಿಡಿಯೋ ಇಷ್ಟೇ ಗೈಸ್. ಸ್ವಲ್ಪನಾದರೂ ನಿಮ್ಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ, ಶೇರ್ ಮಾಡಿ, ತುಂಬಾ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಸೊ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಲವ್ ಯು ಆಲ್, ಟೇಕ್ ಕೇರ್, ಬಾಯ್.